ಆಧ್ಯಾತ್ಮ ಸಾಧಕರಾದ ಯೋಗ ಬಂಧುಗಳಿಗೆ ನಮಸ್ಕಾರ. ನಾವು ಈ ದಿನ ಮಹರ್ಷಿ ಪತಂಜಲಿ ಪ್ರಣೀತ ವಿಭೂತಿಗಳಲ್ಲಿ 4ನೆಯ ವಿಭೂತಿಯನ್ನು ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಓಂ ವಿಭೂತಿ 4 ಸೋಪಕ್ರಮಂ ನಿರುಪಕ್ರಮಂ ಚ ಕರ್ಮ ತತ್ಸಂಯಮಾದಪರಾಂತ ಜ್ಞಾನಮರಿಷ್ಟೇಭ್ಯೋವ. ವಿಭೂತಿ 22 ಕರ್ಮವು ಪ್ರಾರಂಭಿಸಲ್ಪಟ್ಟುದು ಹಾಗೂ ಪ್ರಾರಂಭಿಸಲ್ಪಡದುದು ಎಂದು 2 ವಿಧ. ನಾವು ಎಲ್ಲಾ ಬಗೆಯ ಸಾವನ್ನು ಕೆಟ್ಟದೆಂದು ಹೇಳುವುದಿಲ್ಲ. ಜೀವನ ಸಂಘರ್ಷಕ್ಕಂಜೆ ಹೇಳಿಯಂತೆ ಆತ್ಮಹತ್ಯೆ ಮಾಡಿಕೊಳ್ಳುವುದು ಕೆಟ್ಟದ್ದು. ಜಿಜೀವಿಷೇಚ್ಛತಂ ಸಮಾಹ ಯಜುರ್ವೇದ 42. 100 ವರ್ಷಗಳ ಕಾಲ ಜೀವಿಸಲು ಇಚ್ಛಿಸಬೇಕು. ಜೀವೇಶು ಶರದಃ ಶತಂ ಯಜುರ್ವೇದ 36:24. 100 ವರ್ಷಗಳ ಕಾಲ ಬದುಕಿರೋಣ. ಮಾಪುರ ಜರಸೋಮೃತ ಅಥರ್ವವೇದ 1:30-17. ಮುಪ್ಪಿಗೆ ಮುನ್ನ ಸಾಯಬೇಡ. ಭೂಯಶ್ಚ ಶರದಃ ಶತಾತ್ ಯಜುರ್ವೇದ 34:24. 100 ವರ್ಷಗಳಿಗಿಂತಲೂ ಹೆಚ್ಚು ಕಾಲ ಜೀವಿಸೋಣ ಎನ್ನುತ್ತಲಿದೆ ನಮ್ಮ ಶಾಸ್ತ್ರ. ಅಥರ್ವವೇದದ ಆಳವಾದ ಅರ್ಥವನ್ನು ಸಾಂಸಾರಿಕ ಮಾರ್ಗದಲ್ಲಿಯೇ ನಡೆಯುತ್ತಿದ್ದರೂ ಆ ಮೂಲಕವೇ ಮುಕ್ತಿಗೇರುವ ಉಪದೇಶವನ್ನು ಅರಿಯದವರು ಅದನ್ನು ರಾಕ್ಷಸ ವೇದ ಎಂದು ಕರೆದರೂ ಆ ವೇದದ ಕಿವಿಯೇ ಬೇರೆ. ಇಲ್ಲಿ ತಿಳಿದುಕೊಳ್ಳೋಣ. ಏವೋಶ್ವನ್ನಿರ್ಯತೆ ನೇಹ ತ್ವಯಮಾಯಸ್ಮಯಾನ್ ವಿಚೃತ ಬಂಧಪಾಶಾನ್ ಯಮೋ ಮಕ್ಯಂ ಪುನರಿತ್ವಾಂ ದದಾತಿ ತಸ್ಮೈ ಯಮಾಯ ನಮೋಸ್ತು ಮೃತ್ಯವೇ. ಏವೋಶ್ವಸ್ವನ್ನಿರ್ಯತೆ ನೇಹ ತ್ವಮಯಸ್ಮಯಾನ್ ವಿಚೃತ ಬಂಧಪಾಶಾನ್ ಯಮೋ ಮಕ್ಯಂ ಪುನರಿತ್ವಾಂ ದದಾತಿ ತಸ್ಮೈ ಯಮಾಯ ನಮೋಸ್ತು ಮೃತ್ಯವೇ. ಅಥರ್ವವೇದ 84:3. ಪಾಪರಹಿತವಾದ ಪವಿತ್ರವಾದ ಮೃತ್ಯುವೇ ನಮ್ಮ ಬಳಿ ಸಾರು. ಈ ದೇಹರೂಪವಾದ ಕಬ್ಬಿಣದ ಬಂಧನದ ಹಗ್ಗವನ್ನು ತೊಡೆದು ಹಾಕು. ವಿಶ್ವನಿಯಂತ ಪ್ರಭುವು ಮತ್ತೆಯೂ ನಮಗೆ ನಿನ್ನನ್ನು ದಯಪಾಲಿಸಲಿ. ಆ ಸರ್ವ ನಿಯಂತ್ರಿವಿಗೆ ನಮಸ್ಕಾರವಿರಲಿ, ಮೃತ್ಯುವಿಗೂ ನಮಸ್ಕಾರವಿರಲಿ. ಈ ರೀತಿ ನಿಷ್ಪಾಪವಾದ ಸಾವು ಕೆಟ್ಟದಲ್ಲ. ಮತ್ತೆ ಮತ್ತೆ ನಮಗೆ ಅದು ಸಿಕ್ಕುತ್ತಿರಲಿ. ಮೃತ್ಯು ಭಯ ಕೆಟ್ಟದು, ಮೃತ್ಯುವು ಕೆಟ್ಟದಲ್ಲ. ಪವಿತ್ರ ಧ್ಯೇಯಕ್ಕಾಗಿ ಆತ್ಮಾರ್ಪಣ ಮಾಡುವ ಸೌಭಾಗ್ಯವನ್ನು ಪ್ರಭುವು ಮರಳಿ ಮರಳಿ ನಮಗೆ ಕರುಣಿಸುತ್ತಿರಲಿ. ಈ ದಿವ್ಯ ಮನೋಭಾವನೆಯ ಅಪರಾಂತ ಎಂದರೆ ಸಾವು ಎಂದೇ ಗ್ರಹಿಸಿದಾಗ ಅನ್ವಯಿಸುವುದು ಮೃತರಾದ ಮೇಲೆ ಮೃತರ ಪುತ್ರ ಬಂಧು ಮೊದಲಾದವರು ಮಾಡುವ ಕ್ರಿಯಾಕಲಾಪವನ್ನು ಅಪರಕರ್ಮ ಎನ್ನುವುದು ಸರ್ವವಿದಿತ. ಪರವೆಂದರೆ ಒಳ್ಳೆಯದು. ಆ ಕರ್ಮಗಳಲ್ಲಿ ಸಂಯಮ ಮಾಡುವುದರಿಂದ ಭವಿಷ್ಯದಲ್ಲಾಗಬಹುದಾದ ಪರಿಣಾಮದ ಜ್ಞಾನ ಲಭಿಸುವುದು. ಪ್ರತಿಕೂಲವಾದ ಚಿಹ್ನೆಗಳಿಂದ ಇಲ್ಲವೇ ವಿಕೃತವಾಗದ ಕುರುಹುಗಳಿಂದ ಆಗಾಮಿ ಪರಿಣಾಮದ ಜ್ಞಾನ ಉದಿಸುವುದು. ಈ ಸೂತ್ರದಲ್ಲಿ ಅಪರಾಂತ ಮತ್ತು ಅರಿಷ್ಟ ಎಂಬೆರಡು ಶಬ್ದಗಳು ವಿವಾದಾಸ್ಪದವಾಗಿವೆ. ಹಲವಾರು ಜನ ಅಪರಾಂತ ಎಂದರೆ ಸಾವು ಎಂದು ಅರ್ಥ ಮಾಡುತ್ತಾರೆ. ಪ್ರಾಯಶಃ ಅವರು ಪರ ಎಂದರೆ ಉತ್ತಮ, ಅಂತ ಎಂದರೆ ಕೊನೆ. ಆದ ಕಾರಣ ಉತ್ತಮವಾದ ಕೊನೆ ಅದನ್ನು ಪ್ರತಿಷೇಧಿಸುವುದು ಅಪರಾಂತ. ಉತ್ತಮವಲ್ಲದ ಕೊನೆ ದುರಂತ, ಸಾವು ಎಂಬ ತೀರ್ಮಾನಕ್ಕೆ ಬರುತ್ತಾರೆ. ಹಿಂದೆ ಪರ ಅಪರ ವಿದ್ಯೆಗಳ ಬಗ್ಗೆ ವರ್ಣಿಸುವಾಗ ಸಾಕಾದಷ್ಟು ವಿಸ್ತಾರವಾಗಿ ಚರ್ಚಿಸಿರುತ್ತೇವೆ. ಈಗ ಮತ್ತೆ ಅದರ ಅವಶ್ಯಕತೆ ಇಲ್ಲ. ಸಂಪೂರ್ಣ ಸೂತ್ರವನ್ನೇ ಗಮನದಲ್ಲಿಟ್ಟು ಅರಿಷ್ಟೇಭ್ಯ ಎಂಬ ಪದವನ್ನು ಹೃದ್ಗತ ಮಾಡಿಕೊಂಡಾಗ ಪತಂಜಲಿಯವರು ಅಪರಾಂತ ಎಂಬ ಪದವನ್ನು ಶ್ರೇಷ್ಠವಲ್ಲದ ಕೊನೆ ಎಂದರ್ಥದಲ್ಲಿ ಬಳಸಿದ್ದಾರೆ ಎನ್ನಲು ಸಾಧ್ಯವಿಲ್ಲ. ಕರ್ಮ ಎಂಬ ಪದದ ವಿಶೇಷವಾಗಿ ಉತ್ತಮ ಉಪಕ್ರಮಯುಕ್ತ
ಉಪಕ್ರಮ, ವಿಯುಕ್ತ ಎಂಬ ಪದಗಳನ್ನು ಬಳಸಿದ್ದಾರೆ. ಈ ಎರಡರಲ್ಲಿ ಯಾವುದಕ್ಕೂ ದುಷ್ಟ ಅರ್ಥವಿಲ್ಲ ಎಂದ ಮೇಲೆ ದುಷ್ಟವಲ್ಲದ ಕರ್ಮಕ್ಕೆ ದುಷ್ಟವಾದ ಪರಿಣಾಮವೇಕೆ ಎಂಬ ಪ್ರಶ್ನೆ ಸ್ವಾಭಾವಿಕ. ಮರು ಪ್ರಶ್ನೆಯಾಗಿ, ತಾವು ಮೃತ್ಯುವನ್ನೇಕೆ ದುಷ್ಟವೆಂದು ತಿಳಿಯುವಿರಿ? ರಾಷ್ಟ್ರಕ್ಕಾಗಿ, ಸಮಾಜಕ್ಕಾಗಿ, ಯಾವುದಾದರೂ ಶುಭ ಕಾರ್ಯಕ್ಕಾಗಿ ಆತ್ಮ ಬಲಿದಾನ ಮಾಡುವುದು ಪುಣ್ಯಕರವಲ್ಲವೇ? ಸ್ವಯಂ ಮಹರ್ಷಿ ದಯಾನಂದರು ಅಂತ್ಯೇಷ್ಟಿ ಸಂಸ್ಕಾರದಲ್ಲಿ ಯೇ ಯುದ್ಧಂತೆ ಪ್ರಧನೇಶು ಶೂರಾಸೋ ಯೇ ತನುತ್ಯಜಃ ಎಂಬಿ ಮಂತ್ರವನ್ನು ಉಪಯೋಗಿಸಿದ್ದಾರಲ್ಲ. ಯಾವ ದೇಹ ಪರಿತ್ಯಾಗಕ್ಕೂ ಸನ್ನದ್ಧರಾದ ಶೂರರು, ಮಹಾ ಸಂಪತ್ಕರು ಯುದ್ಧದಲ್ಲಿ ಪ್ರಾಣತ್ಯಾಗ ಮಾಡುತ್ತಾರೋ ಅವರಿಗೆ ಸಿಕ್ಕುವ ಸದ್ಗತಿ ಈ ಮೃತನಿಗೆ ಲಭಿಸಲಿ ಎಂದಲ್ಲವೇ ಅರ್ಥ ಎಂದು ಪ್ರಶ್ನಿಸಬಹುದು. ತದ್ವಿರುದ್ಧವಾದುದು ಅಪರ ಎಂದರೆ ಕೆಟ್ಟದು ಎಂಬರ್ಥವನ್ನು ಗ್ರಹಿಸಲಾದೀತು. ಅಪರ ಎಂಬುದಕ್ಕೆ ಅನ್ಯ, ಬೇರೆಯದು ಎಂಬರ್ಥವೂ ಇದೆ. ಪೂರ್ವದೊಂದಿಗೆ ಅಪರವನ್ನು ಸೇರಿಸಿದಾಗ, ಪೂರ್ವಾಪರವೆಂದಾಗ ಅಪರ ಎಂಬುದು ಆ ಮೇಲಿನದು ಎಂದರ್ಥ ಕೊಡುತ್ತದೆ. ನಮಗೆ ಅಪರಾಂತ ಜ್ಞಾನ ಎಂಬುದಕ್ಕೆ ಆ ಮೇಲಿನದು ಆಗಾಮಿ ಎಂಬರ್ಥವೇ ಯುಕ್ತವೆಂದು ತೋರುತ್ತದೆ. ಈ ಅರ್ಥದ ವಿಶಾಲ ಗರ್ಭದಲ್ಲಿ ಮೃತ್ಯುವನ್ನು ಕಂಡುಕೊಳ್ಳಬಹುದು. ಮಹರ್ಷಿ ದಯಾನಂದರು ತೇ ಬ್ರಹ್ಮಲೋಕೇಶು ಪರಾಂತಕಾಲೇ ಪರಾಮೃತಾಃ ಪರಿಮುಚ್ಚಂತಿ ಸರ್ವೇ ಮುಂಡಕ 26, 2:6. ವೇದ ಜ್ಞಾನಾರ್ಥವನ್ನು ನಿಶ್ಚಯವಾಗಿ ತಿಳಿದು ಅಮರ ಪದ ಗಳಿಸಿ ಪರಾಂತಕಾಲದವರೆಗೆ ಮುಕ್ತಿಯನ್ನನುಭವಿಸಿ ಮರಳಿ ಹಿಂದಿರುಗುತ್ತಾನೆ ಎಂದು ಸತ್ಯಾರ್ಥ ಪ್ರಕಾಶದ 5ನೆಯ ಸಮುಲ್ಲಾಸದಲ್ಲಿ ಬರೆದಿರುತ್ತಾರೆ. ಎಂದರೆ ಮುಕ್ತಾವಸ್ಥೆಯ ಕಾಲಾವಧಿ ಒಂದು ಅಪರಾಂತ ಕಾಲ ಎಂದಿದ್ದಾರೆ. ಅದಕ್ಕೆ ವಿರುದ್ಧವಾದುದು ಅಪರಾಂತ ಕಾಲ ಎಂದು ಗ್ರಹಿಸಿದರೆ ಈ ಪ್ರಕರಣದ ಅರ್ಥವೇ ಯಾರಿಗೂ ತಿಳಿಯದಾಗುತ್ತದೆ. ಇದು ಪ್ರಕರಣ ಬಾಹ್ಯ. ಹೀಗೆ ವಿವೇಚಿಸಿದಾಗ ಅಪರಾಂತ ಜ್ಞಾನ ಎಂದರೆ ಭವಿಷ್ಯ ಜ್ಞಾನ ಎಂಬುದೇ ಇಲ್ಲಿ ಪ್ರಕರಣಾನುಕೂಲ. ಸಾಧಕ ಯಾವುದೋ ಕ್ರಮವನ್ನು ಪ್ರಾರಂಭಿಸುತ್ತಿದ್ದಾನೆ. ಮತ್ತಾವುದನ್ನು ಆರಂಭಿಸಬೇಕಿದ್ದರೂ ಇನ್ನೂ ಆರಂಭಿಸಿಲ್ಲ. ಈ ರೀತಿ ಆರಂಭಿಸಿರುವ ಕರ್ಮದ ಭವಿಷ್ಯದ ಪರಿಣಾಮವೇನು, ಆರಂಭಿಸಲಿರುವ ಕರ್ಮದ ಭವಿಷ್ಯದ ಪರಿಣಾಮವೇನು ಎಂಬುದನ್ನು ಆಯಾ ಕರ್ಮಗಳಲ್ಲಿ ಸಂಯಮ ಮಾಡಿ ಸಾಧಕನು ತಾನು ಮಾಡುತ್ತಿರುವ ಕರ್ಮ ವಿಶ್ಲೇಷಣದಿಂದ ಅಂತಃಕರಣದಲ್ಲಿಯೇ ನನ್ನ ಕ್ರಿಯಾಮಾಣ ಕರ್ಮ ಮಾಡಲ್ಪಡುತ್ತಿರುವ ಕರ್ಮದ ಫಲ ಏನಾದೀತು ಎಂದು ಕರ್ಮ ಸಮಾಪ್ತಿಗೆ ಮುನ್ನವೇ ತಿಳಿದುಕೊಳ್ಳುತ್ತಾನೆ. ಧರ್ಮ ಲಕ್ಷಣಗಳ ಆಧಾರದಿಂದಲೂ ತಿಳಿದುಕೊಳ್ಳುವನು. ಕರ್ಮಗಳು ಹೊರಗಡಹುವ ಅರಿಷ್ಟ ಎಂದರೆ ಪ್ರತಿಕೂಲ ಪರಿಸ್ಥಿತಿಗಳಿಂದಲಾದರೂ ತಿಳಿದುಕೊಳ್ಳುವನು. ಸತ್ವಶುದ್ಧ ಎಂದರೆ ಬುದ್ಧಿ ಪಾವಿತ್ರ್ಯದ ಬಲದಿಂದ ಯಾವ ಕರ್ಮದ ಪರಿಣಾಮ ಏನಾದೀತು ಎಂದು ಮೊದಲೇ ತಿಳಿದುಕೊಳ್ಳುವ ಸಾಮರ್ಥ್ಯ ಅವನಿಗೆ ಮೊದಲೇ ಲಭಿಸುತ್ತದೆ. ಆದರೆ ಯೋಗಿಯ ಅನಾಗತ ಜ್ಞಾನಕ್ಕೂ ಸಾಧಾರಣನ ಅನಾಗತ ಜ್ಞಾನಕ್ಕೂ ನಡುವೆ ಒಂದು ಮಹಾನ್ ಭೇದವಿದೆ. ಸಾಧಾರಣನ ಭವಿಷ್ಯ ಜ್ಞಾನ ಊಹಾಪೋಹ ತಪ್ಪಾಗುವ ಸಂಭವವಿದೆ. ಏಕೆಂದರೆ ಸಾಧಾರಣನು ಸೋಪಕ್ರಮ ನಿರುಪಕ್ರಮ ಕರ್ಮಗಳ ಪ್ರತಿಯೊಂದು ಅಂಗದ ಭಾಗದ ನಿರ್ದಿಷ್ಟ ಸ್ವರೂಪವನ್ನು ತಿಳಿಯದೆ 8 ಪ್ರಮಾಣಗಳಲ್ಲಿ ಎರಡನೆಯದಾದ ಅನುಮಾನ ಪ್ರಮಾಣದ ತೃತೀಯಾಂಗವಾದ ಸಾಮಾನ್ಯತೋದೃಷ್ಟದ ಆಧಾರದ ಮೇಲೆ ಆರಂಭಿಸಲ್ಪಡದಿರುವ ಕರ್ಮಗಳ ಸಂಭಾವ್ಯ ಪರಿಣಾಮ ಮಾತ್ರವನ್ನು ಊಹಿಸುತ್ತಾನೆ. ಆದರೆ ಸೋಪಾನುಕ್ರಮ ಕರ್ಮಗಳ ಫಲವನ್ನು ಊಹಿಸುವುದಿಲ್ಲ. ಆಧುನಿಕ ಅಂಕಾಂಶಗಳ ಆಶ್ರಯ ಒಂದೇ ಅವನ ಅಧಿಕಾರದಲ್ಲಿರುವ ಸಾಫಲ್ಯ ನೈಷ್ಫಲ್ಯಗಳ, ಸತ್ಸಾಫಲ್ಯ ದುರ್ನೈಷ್ಫಲ್ಯಗಳ ಸಾಧನೋಪಕರಣ ಸಾಮಾನ್ಯತೋದೃಷ್ಟಾನುಮಾನ ಪ್ರಮಾಣಾವಲಂಬಿ ಫಲಾಫಲಗಳ ನಿರ್ಧಾರವನ್ನು ಸಾಧಾರಣನು ಮಾಡುತ್ತಾನೆ. ಆದರೆ ಅನುಮಾನ ಪ್ರಮಾಣದ ಪೂರ್ವವತ್ ಮತ್ತು ಶೇಷವತ್ ಭಾಗಗಳ ಕಾರಣದಿಂದ
ಕಾರ್ಯದ ಹಾಗೂ ಕಾರ್ಯದಿಂದ ಕಾರಣದ ತನ್ನಿಷ್ಠ ಮೌಲ್ಯದ ನಿರ್ದಿಷ್ಟ ಪ್ರಮಾಣವನ್ನು ನಿರ್ದಿಷ್ಟ ರೂಪದಲ್ಲಿ ಹೇಳಬಹುದು. ಈ ಪೂರ್ವವಚ್ಛೇದ ಪೂರ್ವವಚ್ಛೇಷ ವದನಾನುಮಾನಗಳ ಮೇಲೆ ಆಶ್ರಯ ಪಡೆಯದೆ ಕೇವಲ ಸಾಮಾನ್ಯತೋದೃಷ್ಟವನ್ನವಲಂಬಿಸಿ ಭವಿಷ್ಯತ್ ಗರ್ಭಸ್ಥಿತ ಪರಿಣಾಮವನ್ನರಿಯುತ್ತಾನೆ. ಆದರೆ ಈ ಸಾಮಾನ್ಯತೋದೃಷ್ಟದ ವಿಸ್ತಾರ ವ್ಯಾಪ್ತಿ ಬಹು ವಿಶಾಲ. ಹಾಗಾಗಿ ಈ ಪ್ರಮಾಣದ ಆಧಾರದ ದೃಷ್ಟಿಯಿಂದ ಒಂದಲ್ಲ ಎರಡಲ್ಲ ನೂರಾರು ತೀರ್ಮಾನಗಳಿಗೆ ಬರಲು ಸಾಧ್ಯ. ಸಾಧಾರಣನು ಆ ನೂರಾರುಗಳಲ್ಲಿ ಯಾವುದೋ ಒಂದನ್ನೋ ಎರಡನ್ನೋ ಪರಿಣಾಮ ಎಂದು ಹೇಳಬಹುದು. ಆದರೆ ಕೈಬಿಟ್ಟ 98-99ರಲ್ಲೋ ಸರಿಯಾದ ಫಲ ಅಡಗಿರಬಹುದು. ಆದರೆ ಯೋಗ ಮಾರ್ಗಿಯು ಇಚ್ಛಿತ ಕರ್ಮದ ಅದು ಆರಂಭಿತ ಕರ್ಮವಾಗಿರಬಹುದು, ಅನಾರಂಭಿತ ಕರ್ಮವಾಗಿರಬಹುದು. ಪ್ರತಿಯೊಂದು ಅಂಗದ ಮೇಲೆಯೂ ಸಂಯಮ ಜ್ಯೋತಿಯನ್ನು ಬೀರಿ ತಜ್ಜಯ ಪ್ರಜ್ಞಾಲೋಕ ವಿಭೂತಿ 5 ಸಂಯಮವನ್ನು ಜಯಿಸುವುದರಿಂದ ಪ್ರಜ್ಞೆಯ ಪ್ರಕಾಶವು ಮೂಡುವುದು ಎಂದಿದ್ದಾರೆ. ಪತಂಜಲಿ ಯಾವುದೇ ಸೂಕ್ಷ್ಮಾತಿ ಸೂಕ್ಷ್ಮ ದೋಷಕ್ಕೂ ಅವಕಾಶವಿಲ್ಲದಂತೆ ಆ ಕರ್ಮದ ಪರಿಣಾಮವನ್ನು ನಿಖರವಾಗಿ ಕಂಡುಕೊಳ್ಳುತ್ತಾನೆ. ಯೋಗ ಬಂಧುಗಳೇ, ಮುಂದಿನ ಭಾಗದಲ್ಲಿಯೂ ನಾವು ವಿಭೂತಿಪಾದದ 4ನೇ ವಿಭೂತಿಪಾದದ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ತಿಳಿದುಕೊಳ್ಳಲು ಪ್ರಯತ್ನಿಸೋಣ. 4ನೆಯ ವಿಭೂತಿಯನ್ನು ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಓಂ